ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೆ ನಾವು ಚಿಕ್ಕಮಗಳೂರು, ಮಂಡ್ಯ, ಕೊಡಗು ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನ ನೋಡ್ತಾ ಹೋಗೋಣ. ಮೋಸ್ಟ್ ರಿಪೀಟೆಡ್ ಟಾಪಿಕ್, ಮೋಸ್ಟ್ ರಿಪೀಟೆಡ್, ತುಂಬಾ ಸತಿ ರಿಪೀಟೆಡ್ ಆಗಿ ಮತ್ತೆ ಮತ್ತೆ ಬರತಕ್ಕಂಥ ಚಾನ್ಸಸ್, ಮತ್ತೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್. ಈಗ ನಿಮ್ಮ ಕೋಆಪರೇಟಿವ್ ತೆಗೆದ್ರೆ ಈ ಟಾಪಿಕ್ ಇಂದ ಕ್ವಶನ್ಸ್ ಬಂದೇ ಬರ್ತವೆ, ತೆಗಿತಾರೆ ಅಂತಕ್ಕಂಥ ಕ್ವಶನ್ಸ್ ನ ಮಾಡ್ತಾ ಇದೀವಿ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಎಕ್ಸಾಂಪಲ್ ಹೇಳಿದ್ದಷ್ಟೇನೆ, ಎಕ್ಸಾಂಪಲ್ ಎಲ್ಲ ಸಬ್ಜೆಕ್ಟ್ ಆಗ್ತಾ ಹೋಗ್ತೀವಿ, ಯೂಸ್ ಮಾಡ್ಕೊಳ್ಳಿ. ಚಿಕ್ಕಮಂಗ್ಳೂರ್ದು ಎಕ್ಸಾಮಿನೇಷನ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಮಂಡ್ಯದು 9/2 ಅನೌನ್ಸ್ಮೆಂಟ್ ಆಗಿದೆ. ಚಿಕ್ಕಮಂಗ್ಳೂರ್ದು ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಕೇಳ್ತಿದ್ರೆ ನಮಗೆ ಅದ್ರ ಮಾಹಿತಿ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿ ಇರೋದಿಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ನೀವು ಈ ಚಿಕ್ಕಮಂಗ್ಳೂರು ಡಿಸಿಸಿ ಬ್ಯಾಂಕ್ ಕಾಲ್ ಮಾಡಿ ಕೇಳಿದ್ರೆ ಹೇಳ್ತಾರೆ ಯಾವ ಎಕ್ಸಾಮ್ ಯಾವಾಗ ಮಾಡ್ತಾರೆ ಅಂತ. ಏನಾದರೂ ನೋಟ್ಸ್ ಸಂಬಂಧಪಟ್ಟಿರತಕ್ಕಂಥದ್ದು, ಎಕ್ಸಾಮಿನೇಷನ್ ಪ್ಯಾಟ್ರನ್, ಅದರಲ್ಲಿ ಏನಾದ್ರು ಡೌಟ್ಗಳಿದ್ರೆ ಮೆಸೇಜ್ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಖಂಡಿತವಾಗ್ಲೂ ಅದ್ರದ್ದು ಪಕ್ಕಾ ಮಾಹಿತಿ ಇದೆ, ಅದ್ರ ಪಕ್ಕಾ ಗೊತ್ತಿದೆ ಏನ್ ಮಾಡಿದ್ರೆ ಏನಾಗುತ್ತೆ. 160+ ಸ್ಕೋರಿಂಗ್ ಏನ್ ಮಾಡಿದ್ರೆ ಯಾವ ತರ ಹೋಗುತ್ತೆ 100% ಹೇಳ್ತೀನಿ. ನೋಟ್ಸ್ ಇದೆ, PDF ಮೆಟೀರಿಯಲ್ ಇದೆ. ಬೇಕು ಯಾರಿಗೆ ಅವಶ್ಯಕತೆ ಇದೆ, ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರಿದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮರ್ತಿದ್ದೆ ಹೇಳೋದು. ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ. ಕರ್ನಾಟಕದ ಕೆಲವು ಪ್ರಥಮಗಳು ನೋಡ್ತಾ ಹೋಗೋಣ. ಕರ್ನಾಟಕದ ಕೆಲವು ಪ್ರಥಮಗಳು ಕನ್ನಡದಲ್ಲಿ ಬರುತ್ತೆ. ಇದು ಕನ್ನಡ ಯಾಕೆ ತುಂಬಾ ಫೋಕಸ್ ಮಾಡ್ತಾ ಇದೀನಿ ಅಂದ್ರೆ, ಕನ್ನಡ 50 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಕನ್ನಡ ಕ್ಲಿಯರ್ ಮಾಡ್ಕೊಳ್ರಿ. ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಇದು. ಹೈಯೆಸ್ಟ್ ಸ್ಕೋರಿಂಗ್ 50/50 ಮಾಡ್ಬೋದು. ತದನಂತರದಲ್ಲಿ ಕೋಆಪರೇಟಿವ್ ಕೈ ಹಾಕ್ರಿ. ಕೋಆಪರೇಟಿವ್ ನಲ್ಲಿ ಬ್ಯಾಂಕಿಂಗ್ ಇನ್ಕ್ಲೂಡ್ ಆಗಿರುತ್ತೆ. ನಮ್ಮ ನೋಟ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರೋದು ಹೇಳ್ತಾ ಇದೀನಿ. ಕೋಆಪರೇಟಿವ್ ಅಲ್ಲೇ ಬ್ಯಾಂಕಿಂಗು, ಸಂಘದ ಉದ್ದೇಶ ಎಲ್ಲ ಹೆಚ್ಚು ಕಮ್ಮಿ 100ಕ್ಕೆ 90 ಮಾರ್ಕ್ಸ್ ಆರಾಮ್ಸೆ ತಗೋಬಹುದು. ಇಲ್ಲಿ 100ಕ್ಕೆ 90 ಮಾರ್ಕ್ಸ್ ಇಲ್ಲೇ ತಗೋಬಹುದು. ಈ 3ರಿಂದನೇ 190 ತಗೋಬಹುದು. 90+50 ಇಲ್ಲೇ ಕಾಣಿಸ್ತಾ ಇದೆಯಲ್ಲ, 140 ಸ್ಕೋರಿಂಗ್ ಇಲ್ಲೇ ಆಗುತ್ತೆ. ಇನ್ನು ಉಳಿದಿರೋದು GS ಪ್ಲಸ್ ನಿಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ಎಷ್ಟಾಗುತ್ತೋ ಅಷ್ಟು ಮಾಡ್ರಿ, ಆರಾಮ್ಸೆ ಆಗ್ಲಿ. ಜನರಲ್ ಸ್ಟಡೀಸ್ ನಲ್ಲಿ ಒಂದು 18 ಮಾರ್ಕ್ಸ್ ವರೆಗೂ ಮಾಡ್ಬೋದು, 18ರಿಂದ 20 ಮಾಡ್ಬೋದು ಜನರಲ್ ಸ್ಟಡೀಸ್ ನಲ್ಲಿ. ಇಂಗ್ಲಿಷ್ ಮೀಡಿಯಂ ಹುಡುಗರು ಮಾಡ್ತಾರೆ, ಇಲ್ಲಾಂದ್ರೆ ಆದಷ್ಟು ಮಾಡ್ಬರ್ರಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಬನ್ರಿ. ಇದು ಅಷ್ಟೇನೆ, ಒಂದು 15ರಿಂದ 18 ಆರಾಮ್ಸೆ ಮಾಡ್ಬೋದು. 35 ಸ್ಕೋರಿಂಗ್ ಅಂದ್ರೆ ಮುಗೀತು. ಇಲ್ಲೇ ಕಾಣಿಸ್ತಾ ಇದೆಯಲ್ಲ, 175 ಆರಾಮ್ಸೆ ತಗೋಬಹುದು. ಈಸಿಯಾಗಿ 175 ತಗೋಬಹುದು. ಮೆಟೀರಿಯಲ್ ಅಷ್ಟು ಅಥೆಂಟಿಕೇಟೆಡ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ಉಪಲಬ್ಧವಿರ್ತಕ್ಕಂಥ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಅಲ್ಮಿಡಿ ಶಾಸನ 450 ಹಾಸನದ ಹತ್ರ ಕಂಡು ಬರುತ್ತೆ. ತ್ರಿಪದಿ ಛಂದಸ್ಸಿನಲ್ಲಿರ್ತಕ್ಕಂಥ ಮೊದಲನೇ ಶಾಸನ ಕಪ್ಪೆ ಆರ್ಯಭಟನ ಶಾಸನ 700ನೇ ಇಸ್ವಿ. 700 ಕಪ್ಪೆ ಆರ್ಯಭಟನ ಬಾದಾಮಿ ಶಾಸನ. ಇದು ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಯಾವ್ದಪ್ಪ ಅಂದ್ರೆ ಕವಿರಾಜ ಮಾರ್ಗ. ಶ್ರೀ ವಿಜಯ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗ 850. ಇನ್ನ ಮೊದಲ ಕಾವ್ಯ ಆದಿಪುರಾಣ ಪಂಪಂದು 940ನೇ ಇಸ್ವಿ. ಇನ್ನ ಮೊದಲ ಕವಯತ್ರಿ ಮತ್ತು ವಚನಕಾರ್ತಿ ಅಕ್ಕ ಮಹಾದೇವಿ ಯಾರು ಅಂದ್ರೆ ಅಕ್ಕ ಮಹಾದೇವಿಯವರು. ಇನ್ನ ಮೊದಲ ಅಚ್ಚಾದ ಕೃತಿ ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಅಂತ, ಇಂಪಾರ್ಟೆಂಟ್ ಇದು, ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಅಂತ ವಿಲಿಯಂ ಕೇರಿ. ಇನ್ನ ಕರ್ನಾಟಕದ 2ನೇ ಮುಸ್ಲಿಂ ಸಂತ ಶಿಶುನಾಳ್ ಶರೀಫ್ ಸಾಹೇಬ್ರು. 2ನೇ ಅಂದ್ರೆ ಇವರೇನೆ. ನೆಕ್ಸ್ಟ್ ಕನ್ನಡದ ಮೊದಲ ಮುಸ್ಲಿಂ ಕವಿ ಚೆನ್ನೂರ ಜಲಾಲ್ ಸಾಬ ಅಂತ, ಇಂಪಾರ್ಟೆಂಟ್ ಇದು. 2 ಕನ್ಫ್ಯೂಷನ್ ಆಗ್ಬಿಡುತ್ತೆ, 100% ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಇದಕ್ಕೆ ಹಾಕ್ ಬರ್ತೀರಾ. ಇದು ಒಂದ್ಸತಿ ಚೆನ್ನಾಗಿ ಇದು ಮಾಡ್ಕೊಳ್ರಿ. ಇನ್ನ ಬೈಬಲ್ ಅನ್ನ ಕನ್ನಡಕ್ಕೆ ಮೊದಲು ಅನುವಾದ ಮಾಡಿದವರು ಜಾನ್ ಹ್ಯಾಂಡ್ಸ್ ಅಂತ. ಸುಮಾರು ಸರಿ ರಿಪೀಟೆಡ್ ಕ್ವಶನ್ ಇಲ್ಲಿ ಹೇಳಿರೋವೆಲ್ಲ ರಿಪೀಟೆಡ್, ಸುಮಾರು ಸತಿ ಎಲ್ಲಾ ಪೇಪರ್ ಬಂದಿರತಕ್ಕಂಥವು. ಸೊ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಅಂತ, ಗುಲ್ವಾಡಿ ವೆಂಕಟರಾವ್ ಬರೆದಿರ್ತಕ್ಕಂಥದ್ದು. ಇನ್ನ ಕನ್ನಡದ ಮೊದಲ ಶೃಂಗಾರ ಕಾದಂಬರಿ ಶೃಂಗಾರ ಚತುರೋಲ್ಲಾಸಿನಿ ಅಂತ, ಗುಬ್ಬಿ ಮಲ್ಲಾರಾಧ್ಯ ಅಂತಾನು ಅಂತಾರೆ, ಗುಬ್ಬಿ ಮಲ್ಲಾರಾಧ್ಯ ಅಂತ ಅವರು. ಇನ್ನ ಮೊದಲ ವಿಷಯ ವಿಶ್ವಕೋಶ ವಿವೇಕ ಚಿಂತಾಮಣಿ ಅಂತ, ನಿಜಗುಣ ಶಿವಯೋಗಿ ಅವ್ರದ್ದು. ಮೊದಲ ಗದ್ಯ ಯಾವ್ದಪ್ಪ ಅಂದ್ರೆ ಮೊದಲ ಗದ್ಯ ನಿಘಂಟು ಕರ್ನಾಟಕ ಶಬ್ದಸಾರ ಅಂತ. ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣಕಾರಕ ಅಂತ. ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ ಕನ್ನಡ. ನಿಮ್ಮ ಕೋಆಪರೇಟಿವ್ ಸ್ವಲ್ಪ ನೋಡ್ತಾ ಹೋಗೋಣ. ಕನ್ನಡ ಕೋಆಪರೇಟಿವ್ ಬ್ಯಾಂಕಿಂಗ್ ಕನ್ನಡ 50 ಮಾರ್ಕ್ಸು, ಕೋಆಪರೇಟಿವ್ 50 ಮಾರ್ಕ್ಸು, ಬ್ಯಾಂಕಿಂಗ್ 25 ಮಾರ್ಕ್ಸು, ಸಂಘದ ಉದ್ದೇಶ 25 ಮಾರ್ಕ್ಸ್. ಒಟ್ಟು 150 ಮಾರ್ಕ್ಸ್ ಕವರ್ ಅಪ್ ಆಗುತ್ತೆ. 150 ಮಾರ್ಕ್ಸ್ ಕವರ್ ಅಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫೋಕಸ್ ಮಾಡಿ ಈಸಿಯಾಗಿ ಸೆಲೆಕ್ಷನ್ ಆಗೋ ದಾರಿ ಹೇಳಿದ್ದೀನಿ, ನೋಡ್ತಾ ಹೋಗೋಣ. ಇಂಗ್ಲೆಂಡ್ ನಲ್ಲಿ ಕಾರ್ಮಿಕರು, ಇವೆಲ್ಲ ರಿಪೀಟೆಡ್ ಕ್ವಶನ್ಸ್. ಇಂಗ್ಲೆಂಡ್ ನಲ್ಲಿ ಕಾರ್ಮಿಕರು ಮತ್ತು ಬಡವರಿಗೆ ಸಹಕಾರ ಗ್ರಾಮಗಳನ್ನ ಸ್ಥಾಪಿಸಲು ಕರೆ ನೀಡಿದವರು ರಾಬರ್ಟ್ ಓವನ್ ಅಂತ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ತಗೊಂಡಿರೋದು.
ಇನ್ನ ಪ್ರಪಂಚದಲ್ಲಿ ಯಶಸ್ವಿ ಸಹಕಾರ ಸಂಘ ಸ್ಥಾಪನೆಯಾದಂಥ ವರ್ಷ 1844. ಅಂದ್ರೆ ಸಕ್ಸಸ್ಫುಲಿಯಾಗಿ ಸ್ಟಾರ್ಟ್ ಆಗಿದ್ದು 1800 ಹಿಂದೆ ಎಲ್ಲ ಮಾಡಿದ್ರು, ಬಟ್ ಸಕ್ಸಸ್ ಆಗಿಲ್ಲ. 844ರಲ್ಲಿ ಸಕ್ಸಸ್ಫುಲಿಯಾಗಿ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ, ಸಕ್ಸಸ್ ಆಗುತ್ತೆ. ಇನ್ನು ರಾಕ್ನೆಲ್ ಅಗ್ರಗಾಮಿಗಳು ತಾವು ಸ್ಥಾಪಿಸಿದಂಥ ಯಶಸ್ವಿ ಗ್ರಾಹಕರ ಸಹಕಾರಿ ಸಂಘವನ್ನ ಫ್ರೆಂಡ್ಲಿ ಸೊಸೈಟೀಸ್ ಆಕ್ಟ್ ಅಡಿಯಲ್ಲಿ ನೋಂದಾವಣೆ ಮಾಡಿಸಿದ್ದು. ಇದು ಇಂಪಾರ್ಟೆಂಟ್. ನೋಂದಾವಣೆ ಮಾಡಿಸಿದ ಯಾವಾಗ ಮತ್ತೆ ಪ್ರಾರಂಭಿಸಿದ ಯಾವಾಗ ಅಂತ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇರ್ತಾರೆ. 1844 ಅಕ್ಟೋಬರ್ 24ನೇ ತಾರೀಕು ನೋಂದಾವಣೆ ಮಾಡಿಸ್ತಾರೆ. ಇನ್ನು ರಾಕ್ನೆಲ್ ಅಗ್ರಗಾಮಿಗಳು ಸ್ಥಾಪಿಸಿದಂತಹ ಯಶಸ್ವಿ ಗ್ರಾಹಕರ ಸಹಕಾರಿ ಸಂಘವು ಯಾವಾಗ ಪ್ರಾರಂಭ ಮಾಡಿದ್ರು? ವೆರಿ ವೆರಿ ಇಂಪಾರ್ಟೆಂಟ್. ಎರಡು ಡಿಫ್ರೆನ್ಸಿಯೇಷನ್ ಕೇಳ್ತಾ ಇರ್ತಾರೆ. ಡೇಟ್ ಯಾವಾಗ ಅಂತ ಕೇಳ್ತಾ ಇರ್ತಾರೆ. 1844 ಡಿಸೆಂಬರ್ 21ನೇ ತಾರೀಕು, ಡಿಸೆಂಬರ್ 21ಕ್ಕೆ. ಇನ್ನು ಡಾಕ್ಟರ್ ವಿಲಿಯಂ ಕಿಂಗ್ ಪ್ರಕಟಿಸಿದ ಮಾಸಿಕ ನಿಯತಕಾಲಿಕೆ ಹೆಸರೇನು? ಇದು ಮಾಸಿಕ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಂಥದ್ದು? ಇದು ಮಾಸಿಕ ನಿಯತಕಾಲಿಕೆ ಹೆಸರೇನಪ್ಪ ಅಂದ್ರೆ ದಿ ಕೋಆಪರೇಟರ್ ಅಂತ. ವಿಲಿಯಂ ಕಿಂಗ್ ಪ್ರಕಟಿಸಿದ್ದು ದಿ ಕೋಆಪರೇಟರ್ ಅಂತ ಇದೆ. ಕೋಆಪರೇಟರ್ ಅಂತ. ಇನ್ನ ಸರ್ ಹೋರೇಸ್ ಪ್ಲಂಕೆಟ್ ಯಾವ ದೇಶದ ಸಹಕಾರಿ ಅಗ್ರಗಣ್ಯಾಗಿರ್ತಾರಪ್ಪ ಅಂದ್ರೆ ಐರ್ಲೆಂಡ್ ಸಂಬಂಧಪಟ್ಟಿರ್ತಕ್ಕಂಥವ್ರಾಗಿರ್ತಾರೆ. ಐರ್ಲೆಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಐರ್ಲೆಂಡ್ನವರು ಇವರು. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಐರ್ಲೆಂಡ್ ಕೃಷಿ ಸಹಕಾರ ಕ್ಷೇತ್ರದ ಯಶಸ್ವಿಗೆ ಮಹತ್ವದ ಕೊಡುಗೆಯನ್ನು ನೀಡಿದವರು ಯಾರಪ್ಪ ಅಂತ ಕೇಳ್ತಾ ಇರ್ತಾರೆ. ಐರ್ಲೆಂಡ್ನ ಕೃಷಿ ಸಹಕಾರ ಕ್ಷೇತ್ರದಲ್ಲಿ ತುಂಬಾನೇ ಬೆಳವಣಿಗೆ ಆಗುತ್ತೆ. ಯಾರು ಅದಕ್ಕೆ ಕೊಡುಗೆ ನೀಡಿದವರು ಯಾರು ಅಂತ ಕೇಳ್ತಾ ಇರ್ತಾರೆ. ಹೋರೇಸ್ ಪ್ಲಂಕೆಟ್ ಅಂತ. ತುಂಬಾ ಇಂಪಾರ್ಟೆಂಟ್. ಇನ್ನ ಸಹಕಾರ ಚಳವಳಿಯ ಧ್ಯೇಯ ಗುರುತು ಉತ್ತಮ ಬೇಸಾಯ, ಉತ್ತಮ ವ್ಯಾಪಾರ, ಉತ್ತಮ ಜೀವನ. ಇಲ್ಲೆಲ್ಲ ಉತ್ತಮ ಅಂತ ಯಾವ್ದಾರು ಕೋಟಿಂಗ್ ಕಂಡು ಬಂತು ಅಂದ್ರೆ ಹೋರೇಸ್ ಪ್ಲಂಕೆಟ್ ಅಂತ ಜ್ಞಾಪಕ ಇಟ್ಕೊಳ್ರಿ. ಹೋರೇಸ್ ಪ್ಲಂಕೆಟ್ ಅಂತ ಜ್ಞಾಪಕ ಇಟ್ಕೊಳ್ರಿ. ಉತ್ತಮ ಕೋಟಿಂಗ್ ಯಾವ್ದಾರು ಕಂಡು ಬಂದ್ರೆ ದಟ್ ಇಸ್ ಹೋರೇಸ್ ಪ್ಲಂಕೆಟ್ ಅವರೇನೆ. ಇನ್ನ ಡೆನ್ಮಾರ್ಕ್ ನಲ್ಲಿ ಸಹಕಾರ ಚಳವಳಿ ಪ್ರಾರಂಭ ಆಗೋದು ಜನರ ಸ್ವಯಂ ಪ್ರೇರಣೆಯಿಂದ ಪ್ರಾರಂಭ ಆಗುತ್ತೆ. ಇದೆಲ್ಲ ಆಪ್ಷನ್ಸ್ ಕೇಳ್ತಾ ಇರ್ತಾರೆ. ಎಲ್ಲಿಂದ ಅಂದ್ರೆ ಜನರ ಸ್ವಯಂ ಪ್ರೇರಣೆಯಿಂದ. ಡೆನ್ಮಾರ್ಕ್ ನಲ್ಲಿ ಪ್ರಾರಂಭ ಆಗಿದ್ದು ಜನರ ಸ್ವಯಂ ಪ್ರೇರಣೆಯಿಂದ. ಜರ್ಮನ್ ದೇಶದಲ್ಲಿ ಸಹಕಾರ ಚಳವಳಿಯನ್ನು ಉತ್ತೇಜಿಸಿದ ಪಯೋನಿಯರ್ಸ್ ಯಾರ್ಯಾರಪ್ಪ ಅಂದ್ರೆ ರೈಫಿಸನ್ ಮತ್ತೆ ಹರ್ಮನ್ ಶೂಲ್ಸ್ ಅಂತ. ಇಂಪಾರ್ಟೆಂಟ್ ಇದು. ರೈಫಿಸನ್ ಅಂಡ್ ಹರ್ಮನ್ ಶೂಲ್ಸ್ ಅಂತ. ಇನ್ನ ಸಹಕಾರಿ ಪತ್ತಿನ ಬ್ಯಾಂಕಿನ ಚಳವಳಿ ಜನ್ಮವೆತ್ತಿದ ದೇಶ. ಪತ್ತಿನ ಅಂದ್ರೆ ಸಾಲದ್ದು ಅಂತ. ಸಹಕಾರಿ ಸಾಲ ಕೊಡ್ತಾರಲ್ಲ, ಅಥವಾ ಬ್ಯಾಂಕ್ ಸಂಬಂಧಪಟ್ಟಿರ್ತಕ್ಕಂಥ ಇದು ಚಳವಳಿ ಪ್ರಾರಂಭ ಆಗಿದ್ದು ಜರ್ಮನಿಲಿ. ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಜರ್ಮನಿಲಿ ಪ್ರಾರಂಭ ಆಗುತ್ತೆ. ಇನ್ನು ಜರ್ಮನಿಯಲ್ಲಿ ಮೊದಲಿಗೆ ಯಾವ ವಿಧದ ಸಂಘಗಳು ಸ್ಥಾಪನೆ ಆದವಪ್ಪ ಅಂದ್ರೆ ಸಹಕಾರಿ ಪತ್ತಿನ ಸಹಕಾರಿ ಸಂಘಗಳು ಸ್ಥಾಪನೆ ಆಗ್ತವೆ. ಸಹಕಾರಿ ಪತ್ತಿನ ಸಂಘಗಳು ಅಥವಾ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ. ಇನ್ನ ರೈಫಿಸನ್ ಯಾವ ಪ್ರದೇಶದಲ್ಲಿ ಪತ್ತಿನ ಸಹಕಾರಿ ಸಂಘ ಸ್ಥಾಪಿಸ್ತಾರಪ್ಪ ಅಂದ್ರೆ ನೋಡಿ, ರೈಫಿಸನ್ ಅಂತ ಇದೆ. ರೈಫಿಸನ್ ರವರು ಗ್ರಾಮೀಣ ಭಾಗದಲ್ಲಿ. ರೈಫಿಸನ್ ಸಂಬಂಧಪಟ್ಟಿದ್ದು ಗ್ರಾಮೀಣ ಭಾಗ. ಹರ್ಮನ್ ಶೂಲ್ಸ್ ನಗರ ಪ್ರದೇಶ. ಜ್ಞಾಪಕ ಇಟ್ಕೊಳ್ಳಿ. ರೈಫಿಸನ್ ರೈತರು ಅಂತ ಜ್ಞಾಪಕ ಇಟ್ಕೊಳ್ರಿ. ರೈಫಿಸನ್ ಗ್ರಾಮೀಣ ಪ್ರದೇಶಕ್ಕೆ ಫೋಕಸ್ ಮಾಡ್ತಾರೆ. ಇನ್ನು ಜರ್ಮನಿಯ ಹರ್ಮನ್ ಶೂಲ್ಸ್ ಅಂತ ಬರ್ತಾರೆ. ಹರ್ಮನ್ ಶೂಲ್ಸ್ ಯಾವ ಪ್ರದೇಶದಲ್ಲಿ ಸಹಕಾರ ಬ್ಯಾಂಕನ್ನು ಪ್ರೋತ್ಸಾಹಿಸ್ತಾರಪ್ಪ ಅಂದ್ರೆ ಪಟ್ಟಣ ಪ್ರದೇಶದಲ್ಲಿ ಪ್ರೋತ್ಸಾಹ ಕೊಡ್ತಾ ಬರ್ತಾರೆ. ಇನ್ನ ರೈಫಿಸನ್ ಸಂಘಗಳಲ್ಲಿ ಜನರಿಗೆ ಸದಸ್ಯತ್ವವನ್ನ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತಗೊಳಿಸಿರ್ತಾರೆ. ರೈಫಿಸನ್ ಅವರು ಸ್ಥಾಪಿಸಿದಂತ ಸಂಘಗಳಲ್ಲಿ ಜನರಿಗೆ ಸದಸ್ಯತ್ವವನ್ನ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತಗೊಳಿಸಿರ್ತಾರೆ. ಸೊ ಇಲ್ಲಿಗೆ ವಿಡಿಯೋ ಜಾಸ್ತಿ ಲೆಂತಿ ಆಗುತ್ತೆ, ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೆ ನಮಸ್ಕಾರ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಯಾರಿಗಾರ ಅಥೆಂಟಿಕೇಟೆಡ್ PDF ಮೆಟೀರಿಯಲ್ ಅವಶ್ಯಕತೆ ಇದ್ದರೆ, ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದರೆ, 160+ ಸ್ಕೋರಿಂಗ್ ಮಾಡಲೇಬೇಕು ಅನ್ನೋ ಉದ್ದೇಶ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಮುಂದೆಗಡೆ ನಂಬರ್ ಇದೆ. 100% PDF ಮೆಟೀರಿಯಲ್ ಪಕ್ಕಾ ಮೆಟೀರಿಯಲ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.